ಅಜ್ಜಿ ಸೋನಾ ಮ್ಯಾಮ್ ನಂಗೆ ಸ್ಟಾರ್ ಕೊಟ್ರು. ಅಯ್ಯೋ ಎಷ್ಟು ಚೆನ್ನಾಗಿದೆಯೇ. ಇದೆಲ್ಲ ನಿಮ್ಮ ಸ್ಕೂಲಲ್ಲಿ ಕೊಡ್ತಾರಾ? ಅಲ್ಲ ಕಣೆ, ಈಗಲೇ ಮನೆಯಲ್ಲಿ ಎಷ್ಟೊಂದು ಆಟ ಸಾಮಾನು ಅದು ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ. ಇದನ್ನೆಲ್ಲಮ್ಮ ಇಟ್ಕೋತೀಯಾ? ಹೇ ಹೋಗಿ ಹೋಗಿ ಈ ಪೆದ್ದಜ್ಜಿ ಹತ್ರ ಹೇಳ್ತೀಯಲ್ಲ. ಅವ್ರು ಸ್ಕೂಲ್ಗೆ ಹೋಗಿದ್ರೆ ತಾನೇ ಇದೆಲ್ಲ ಗೊತ್ತಾಗೋದು. ಏ ಪೆದ್ಗುಂಡಿ, ಇದು ಆಟ ಆಡಕ್ಕಲ್ವೇ ಕೊಟ್ಟಿರೋದು, ಸ್ಟಾರ್ ಥರ ಚಿತ್ರ ಬಿಡಿಸೋದಕ್ಕೆ. ಇಂಜಿನಿಯರ್ ಹೆಂಡತಿಯಾಗಿ ಅಷ್ಟು ಗೊತ್ತಾಗಲ್ವೇ ನಿನಗೆ? ಓ ಹಂಗ. ಅಜ್ಜಿನೂ ಪೆದ್ದು ತಾತನೂ ಪೆದ್ದು. ಪೆದ್ದು ಪ್ಲಸ್ ಪೆದ್ದು ಈಸ್ ಈಕ್ವಲ್ ಟು ಪೆದ್ದು. ಯಾಕೆ ಸಿಹಿ, ನಾನು ಇಂಜಿನಿಯರಿಂಗ್ ಓದ್ಬೇಕಾದ್ರೆ ಎಂತೆಂತ ಚಿತ್ರ ಬಿಡಿಸಿದೀನಿ ಗೊತ್ತಾ? ಸ್ಟಾರ್ ಚಿತ್ರ ಬಿಡ್ಸೋಕೆ ಸ್ಟಾರ್ ಬೇಕಾ? ಸ್ಟಾರ್ ಕೊಟ್ಟಿದ್ದು ನಮ್ ಸ್ಕೂಲಲ್ಲಿ ಸ್ಪೀಚ್ ಕಾಂಪಿಟಿಷನ್ ಅಲ್ಲಿ ನಮ್ ಫೇವ್ರೆಟ್ ಹೀರೋ ಬಗ್ಗೆ ಮಾತಾಡೋದಕ್ಕೆ. ಹೌದಾ, ಅಷ್ಟು ಚೆನ್ನಾಗಿ ಮಾತಾಡಿದ್ಯಾ. ನನ್ನ ಪುಟ್ಟಿ ಅಂದ್ರೆ ಏನು ಸಾಮಾನ್ಯ ಏನ್ರಿ, ಮಾತಿನ ಮಲ್ಲಿ ಅವಳು. ಹೌದು, ನಿನ್ ಫೇವ್ರೆಟ್ ಹೀರೋ ಯಾರು ಅಂತ ನಮ್ಗೆ ಹೇಳೇ ಇಲ್ಲ ನೀನು. ನನ್ನ ಫೇವ್ರೆಟ್ ಹೀರೋ ಯಾರು ಅಂತ ಗೆಸ್ ಮಾಡಿ. ಟಿವಿನಲ್ಲಿ ಬರುತ್ತಲ್ಲ ಛೋಟಾ ಭೀಮ್, ಅವನ? ಅಲ್ಲ. ಮತ್ತೆ ಇನ್ಯಾರು ಇಷ್ಟ ನಿಂಗೆ? ನನ್ನ ಫೇವ್ರೆಟ್ ಹೀರೋ ನನ್ ಸಿನಿಮಾ. ಕೆಟ್ಟವ್ರು ಬಂದಾಗ ಫೈಟ್ ಮಾಡೋರೇ ಹೀರೋ. ಬ್ಯಾಡ್ ಪೀಪಲ್ ಬಂದಾಗ ನನ್ ಸೀತಮ್ಮ ಫೈಟ್ ಮಾಡಿ ನನ್ನ ಕಾಪಾಡ್ತಾಳೆ. ಅದಕ್ಕೇನೆ ನನ್ ಸೀತಮ್ಮ ನನಗೆ ಸೂಪರ್ ಹೀರೋ. ಎಷ್ಟು ಜೋರಾಗಿ ನೆಟ್ಕೆ ಬಂತು. ಎಷ್ಟು ಚೆನ್ನಾಗಿ ಹೇಳಿದೆ ಪುಟ್ಟಿ ನೀನು. ನಿಜವಾಗ್ಲೂ ನಿನ್ನ ಅಮ್ಮನೇ ಸೂಪರ್ ಹೀರೋ. ಇಷ್ಟು ಚೆನ್ನಾಗಿ ಮಾತಾಡಿರೋದು ಕೇಳಿ ನಿಮ್ಮ ಟೀಚರ್ ಕಣ್ಣೇ ಬಿದ್ದಿರುತ್ತೆ. ಮೊದಲು ದೃಷ್ಟಿ ತೆಗಿಬೇಕು. ಇವ್ರೇನ್ ಮಾಡ್ತಿದ್ದಾರೆ ಇಲ್ಲಿ? ಅಯ್ಯೋ ದೇವ್ರೆ, ನಾನೇನಾದ್ರೂ ಇಲ್ಲಿರೋದು ಗೊತ್ತಾದ್ರೆ ಅಷ್ಟೇ. ಸರ್ ನನ್ಗದು ಬೇಡ ಪ್ಲೀಸ್. ಸಾರಿ ಸರ್, ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಸೀತಾಜಿ, ನೀವ್ಯಾಕೆ ಸಾರಿ ಕೇಳ್ತಾ ಇದ್ದೀರಾ? ಏಯ್, ಅವ್ರು ಹೇಳ್ತಾ ಇದ್ದಾರೆ ಅಂತ ಬಿಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ರುಚಿ ನೋಡಿನೇ ಹೋಗ್ತಿದ್ದೆ. ನಾವೇನು ಆರ್ಡರ್ ಮಾಡಿದ್ವೋ ಅದನ್ನು ತಗೊಂಡ್ ಬಾ, ಹೋಗು. ಓಕೆ ಸೀತಾಜಿ, ಕೂತ್ಕೊಳ್ಳಿ. ಇಂಡೀಸೆಂಟ್ ಪೀಪಲ್ ಹೊರಗಡೆ ಬಂದರೆ ಹೇಗೆ ಬಿಹೇವ್ ಮಾಡಬೇಕು ಅನ್ನೋ ವ್ಯವಧಾನನೇ ಇಲ್ಲ. ಹುಲಿಗನ್ಸ್. ರಾಮ್, ಇದನ್ನು ಸ್ವಲ್ಪ ಟೇಸ್ಟ್ ಮಾಡು. ಇಲ್ಲ ಚಿಕ್ಕಿ, ನಂಗೆ ಇಷ್ಟು ಸಾಕು. ಐಮ್ ಡನ್. ಏ, ನೀನೇ ಎಲ್ಲ ಮುಗಿಸ್ಬಿಡ್ತೀನಿ, ನಂಗೆ ಸ್ವಲ್ಪ ಕೊಡ. ನಿಜಲ್ಲೂ ತಿಂತೀರಾ? ಹ್ಞೂ. ಫಾಸ್ಟ್ ಆಗಿದೆ, ಇದು ಸೂಪರ್ ಆಗಿದೆ. ನೀವು ಟ್ರೈ ಮಾಡ್ತೀರಾ? ಥ್ಯಾಂಕ್ ಯು. ಅವಳೇ ಕೊಟ್ಟಿದ್ದ. ತಾತ, ನಂಗೆ ಲೇಟ್ ಆಗ್ತಿದೆ, ನಂದು ಊಟ ಆಯ್ತು, ನಾವು ಹೊಡ್ತೀನಿ. ಅಪ್ಪು, ಇಷ್ಟು ಬೇಗನಾ? ಚಿಕ್ಕಿ, ಅದು ಆಫೀಸಲ್ಲಿ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಬ್ಯಾಕ್ ಟು ಬ್ಯಾಕ್ ಮೆಸೇಜ್ ಬರ್ತಾ ಇದೆ. ಐ ಹ್ಯಾವ್ ಟು ಗೋ. ಐ ಆಮ್ ಗೋಯಿಂಗ್ ಟು ಬೌನ್ಸ್. ಸಿ ಯು ಗೈಸ್. ವೇಟ ಸರ್, ಆ ಟೇಬಲ್ನಲ್ಲಿ ಕೂತಿರೋರು ಬಿಲ್ ಕೂಡ ನಮ್ಮ ಟೇಬಲ್ ಬಿಲ್ಗೆ ಆ್ಯಡ್ ಮಾಡಿ. ಓಕೆ. ಆಫೀಸಲ್ಲಿ ಏನೋ ಇಂಪಾರ್ಟೆಂಟ್ ಮೀಟಿಂಗ್ ಅನ್ಸುತ್ತೆ, ಅದಕ್ಕೆ ಅರ್ಜೆಂಟಾಗಿ ಹೊರಟ್ಬಿಟ್ಟ. ಇಟ್ಸ್ ಓಕೆ ಭಾರ್ಗವಿ, ಕೆಲಸ ಇದ್ರೆ ಹೋಗಲೇಬೇಕಲ್ಲ. ನೋ, ವಿ ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಟೈಮ್ ಅವ್ನು ಯಾವಾಗ ಫ್ರೀ ಇದ್ದಾನೆ ಅಂತ ತಿಳ್ಕೊಂಡು ನಿಮಗೆ ಫೋನ್ ಮಾಡ್ತೀನಿ. ನೀವು ಆಗ ಮನೆಗೆ ಬಂದ್ಬಿಡಿಯಾ? ಇಟ್ಸ್ ಓಕೆ ಆಂಟಿ, ನೋ ಪ್ರಾಬ್ಲಮ್.
ಇನ್ನಿಂಗ್ಸ್ ಡಿಕ್ಲೇರ್. ದಾಲ್ ಭಾಳ ಚೆನ್ನಾಗಿದೆ. ಅಯ್ಯೋ ಸರ್ ನನ್ನ ಆಫೀಸ್ ಲಂಚ್ ಅವರ್ ಕೂಡ ಮುಗ್ದಿರತ್ತೆ. ಕರೆಕ್ಟಾಗಿ ಊಟನೂ ಆಯಿತು ಅಲ್ವಾ? ಸರ್ ಅದಲ್ಲ, ನಿಮಗೆ ಬ್ಯಾಂಕ್ನವರು ಪರಿಚಯ ಅಂತ ಹೇಳಿದ್ರಲ್ಲ, ಒಂದ್ಸಲ ವಿಚಾರಿಸ್ಬೋದಾ? ಕೇಳ್ತೀನಿ, ಅದಕ್ಕೇನಂತೆ? ಹಲೋ ಜನಾರ್ದನ್ ಸರ್, ನಾನು ಅಡ್ವೊಕೇಟ್ ಪ್ರತಾಪ್. ಎಲ್ಲಿದ್ದೀರಿ? ಓ ಇಸ್ ಇಟ್? ಯಾ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಮತ್ತೆ ಮೀಟ್ ಮಾಡೋಣ. ಬಾಯ್. ಹಾಂ, ಬರ್ತೀನಿ ಅಂತೇಳಿ ಕೈ ಕೊಟ್ಟರು. ಅಯ್ಯೋ ಸರ್, ಬರಲ್ವಂತ? ಏನೋ ಕೆಲಸ ಬಂತಂತೆ ಹೋಗಿದ್ದಾರೆ. ಸುಮ್ಮನೆ ನಮ್ಮ ಟೈಮೆಲ್ಲ ವೇಸ್ಟ್ ಮಾಡಿದ್ರು. ಸೀತಾಜಿ, ಐ ಆಮ್ ರಿಯಲಿ ಸಾರಿ. ಸರ್ ನೀವ್ಯಾಕೆ ಸಾರಿ ಕೇಳ್ತೀರಾ? ಪಾಪ ನೀವು ನಿಮ್ಮ ಕೆಲಸ ಎಲ್ಲ ಬಿಟ್ಟು ಬಂದಿದ್ದೀರಾ, ನನ್ನಿಂದ ನಿಮಗೂ ತೊಂದರೆ. ಹಾಗೇನೂ ಇಲ್ಲ ಸೀತಾಜಿ, ಐ ಆಮ್ ಆಲ್ವೇಸ್ ದೇರ್ ಟು ಹೆಲ್ಪ್ ಯು. ಸರ್ ಈಗ ಹೊರಡ್ಬೋದಲ್ವಾ? ಟೈಮ್ ಆಯಿತು. ಯಾ ಶ್ಯೂರ್. ಸರ್ ಬಿಲ್? ಪರವಾಗಿಲ್ಲ, ನಾನು ಪೇ ಮಾಡ್ತೀನಿ. ವೇಟೋ, ಸರ್ ಬಿಲ್. ಸರ್ ನಿಮ್ಮ ಬಿಲ್ ಪೇ ಆಗಿದೆ ಸರ್. ಖಡಕ್ಕಾಗಿ ಮಾತಾಡಿದ್ದಕ್ಕೆ ನಾನು ಯಾರು ಅಂತ ನಿನ್ಗೆ ಅರ್ಥ ಆಗಿದೆ. ಗುಡ್, ಕೀಪ್ ಇಟ್ ಅಪ್. ನೋಡಿದ್ರ ಸೀತಾಜಿ, ಈ RP ಏನು ಅಂತ ಇವ್ರಿಗೂ ಗೊತ್ತಾಗಿದೆ. ಸರ್ ನಾನು ಹೊರಡ್ತೀನಿ. ಥ್ಯಾಂಕ್ ಯು. ಬನ್ನಿ, ನಾನೇ ಡ್ರಾಪ್ ಮಾಡ್ತೀನಿ. ಇಲ್ಲ ಬೇಡ ಸರ್, ನೀವು ಇಷ್ಟೆಲ್ಲ ಮಾಡಿದ್ದೀರಾ, ಪಾಪ ನಿಮ್ಗೆ ಯಾಕೆ ತೊಂದರೆ. ಥ್ಯಾಂಕ್ ಯು ಸರ್, ಬಾಯ್. ಸೀತಾ, ಎಲ್ಲಿದ್ದೀರಾ? ಹಾಂ, ಅವಾಗಲೇ ಡ್ರಾಪ್ ಮಾಡಿದ್ರಲ್ಲ, ಅದೇ ಜಾಗಕ್ಕೆ ಬನ್ನಿ. ಓಕೆ. ರಾಮ್, ನೀವಿಲ್ಲಿ? ಹಾಯ್. ಆಫೀಸ್ ಅವರ್ಸಲ್ಲಿ ನೀವೇನು ಮಾಡ್ತಿದ್ದೀರಾ ಇಲ್ಲಿ? ಅದು ದೊಡ್ಡ ಬಾಸ್ ಇದೇ ಹೋಟೆಲ್ಗೆ ಬಂದಿದ್ರು. ಒಂದು ಫೈಲ್ಗೆ ಅರ್ಜೆಂಟ್ ಸಿಗ್ನೇಚರ್ ಬೇಕಾಗಿತ್ತು, ಅದನ್ನು ತೊಗೊಂಡು ಹೋಗೋಕ್ಕೆ ಬಂದಿದ್ದೆ. ಮತ್ತು ಫೈಲ್ ಎಲ್ಲಿ? ಅದು ಬಾಸೇ ಸೈನ್ ಮಾಡಿ ಕಳ್ಸ್ಕೊಡ್ತೀನಿ ಅಂದರು, ಅವ್ರಿಗೆ ಕೊಟ್ಬಿಟ್ಟೆ. ಹೌದು, ನಾನು ನಿಮ್ಮನ್ನ ಕೇಳಬೇಕು, ಆಫೀಸ್ ಅವರ್ಸಲ್ಲಿ ನೀವು ಇಲ್ಲೇನು ಮಾಡ್ತಾ ಇದ್ದೀರಾ? ಅಯ್ಯೋ ಓಕೆ. Are you really okay? ಸೀತಾಜಿ, ನಾನು ಆಗ್ಲಿಂದ ಕರೀತಾ ಇದ್ದೀನಿ, ಓಡ್ ಬಂದ್ರಲ್ಲ. ನಾನು ಆಫೀಸ್ ಕಡೆಗೆ ಹೋಗ್ತಾ ಇದ್ದೀನಿ, ಬನ್ನಿ ಡ್ರಾಪ್ ಮಾಡ್ತೀನಿ. ಇಲ್ಲ ಇಲ್ಲ ಪರವಾಗಿಲ್ಲ, ನಾನು ಇವ್ರ ಜೊತೆ ಹೋಗ್ತೀನಿ. ಇವರು ನನ್ನ ಕಲೀಗ್. ಹಾಯ್, ದಿಸ್ ರಾಮ್. ಪ್ರತಾಪ್, ರುದ್ರ ಪ್ರತಾಪ್. ನೀವಿಬ್ರು ಒಂದೇ ಆಫೀಸಾ? ಹಾಂ, ನಮ್ಮ ಬಾಸು ಸೂರ್ಯಪ್ರಕಾಶ್ ದೇಸಾಯಿ ಸರ್ ಇದ್ದಾರಲ್ಲ, ಅವ್ರ ಜೊತೆ ತುಂಬ ಟೈಮಿಂದ ಕೆಲಸ ಮಾಡ್ತಿದ್ದಾರೆ. ನಮ್ಮ ಬ್ರಾಂಚಿಗೆ ಈಗಲೇ ಜಾಯ್ನ್ ಆಗಿದ್ದು. ಎನಿವೇಸ್, ನೈಸ್ ಮೀಟಿಂಗ್ ಯು. ಪ್ಲೆಜರ್. ದಿಸ್ ಇಸ್ ಮೈ ಕಾರ್ಡ್, ಏನಾದರೂ ಬೇಕಾದ್ರೆ ಹೇಳಿ. ಶೋರ್, ಐ ವಿಲ್. ಸರಿ, ಹಾಗಾದ್ರೆ ಇನ್ನು ಹೊರಡೋಣ. ನಾವೇ ನೋಡ್ತೀವಿ. ಹಲೋ ಟಂಟಣ, ಸೀತಮ್ಮ, ನಿನ್ ಕಿವಿ ಕಾಣಿಸ್ತದ ನನ್ಗೆ. ಇದು ವಿಡಿಯೋ ಕಾಲ್. ಸ್ಕೂಲಿಂದ ಬಂದ್ಯಾ? ಜಸ್ಟ್ ಈಗ ತಾನೇ ಕಾಲಿಟ್ಟೆ, ನಿನಗ್ ಫೋನ್ ಮಾಡ್ತೆ. ಸೀತಮ್ಮ, ನಮ್ ಸ್ಕೂಲಲ್ಲಿ ಎಲ್ಲರೂ ಟಾಮ್ ಅಂಡ್ ಜೆರಿನೇ. ನಿನ್ ರಾಜ್ಮಾ ಮಸಾಲ ಫುಲ್ ಸೂಪರ್. ಫುಲ್ ಬಾಕ್ಸ್ ಖಾಲಿ ಮಾಡಿದೆ ತಾನೆ? ನೀನ್ ಊಟ ಮಾಡ್ತೀಯಾ? ಎಲ್ಲಿದ್ದೀಯಾ ನೀನು? ಆಫೀಸಲ್ಲಿ ಇಲ್ಲ ಅನ್ಸುತ್ತೆ. ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರಗಡೆ ಬಂದಿದ್ದೀನಿ. ಎಲ್ಲಿ? ಆ ಕಡೆ ತೋರ್ಸು.
ಹಾಯ್. ಇಬ್ರು ಎಲ್ಲಿದ್ದೀರಾ? ಹೊರಗಡೆ ಕೆಲಸ ಆಯ್ತು ಅದಕ್ಕೆ. ಹೇ, ಸ್ವಿಮ್ಮಿಂಗ್ ಪೂಲ್. ಇಬ್ರು ನನ್ನನ್ ಬಿಟ್ಟು ಸ್ವಿಮ್ಮಿಂಗ್ ಮಾಡಕ್ ಹೋಗಿದ್ದೀರಾ? ಸೀತಮ್ಮ, ನೀನೊಂದು ಫುಲ್ ಚೀಟಿಂಗ್ ಮಾಡ್ತಿದ್ಯಾ. ಅವತ್ ನನ್ನನ್ ಬಿಟ್ಟು ಹೆಲಿಕಾಪ್ಟರ್ ಅಲ್ಲಿ ಹೋದೆ, ಇವತ್ತು ಸ್ವಿಮ್ಮಿಂಗ್ ಮಾಡಕ್ ಹೋಗಿದ್ಯಾ? ಇಲ್ಲ ಪುಟ್ಟ, ನಾನಿಲ್ಲಿ ನಮ್ಮ ಅಮ್ಮನ್ ಮಾತ್ರ ಎಲ್ಲ ಕಡೆ ಕರ್ಕೊಂಡು ಹೋಗ್ತೀಯ, ನನ್ನನ್ ಮಾತ್ರ ಎಲ್ಲೂ ಕರ್ಕೊಂಡು ಹೋಗಲ್ಲ. ನಿನ್ ಜೊತೆ ಟೂ ಟೂ. ಫ್ರೆಂಡ್, ನಿನ್ನೂ ಕರ್ಕೊಂಡ್ ಬರ್ತೀನಿ. ಸುಳ್ಳು. ಪ್ರಾಮಿಸ್. ನಿನ್ ಮುಂಚೆನೂ ಪ್ರಾಮಿಸ್ ಮಾಡಿದ್ಯಾ, ನಾನಂತೂ ನಂಬಲ್ಲ. ನೀವಿಬ್ರು ಚೀಟರ್. ಸಿಹಿ, ಈ ತರ ಎಲ್ಲ ಹಠ ಮಾಡ್ಬೇಡ. ನಾನು ಹಠ ಮಾಡ್ತೀನಿ. ಸಿಹಿ ಪುಟ, ನನ್ನ ನಂಬಲ್ವಾ ನೀನು? ಇಲ್ಲಿ ನೋಡಿಲಿ ನಾನು ಪಿಂಕಿ ಪ್ರಾಮಿಸ್, ನಾನು ನಿನ್ನ ಹೆಲಿಕಾಪ್ಟರ್ಲ್ಲೂ ಕರ್ಕೊಂಡು ಹೋಗ್ತೀನಿ, 5 ಸ್ಟಾರ್ ಹೋಟೆಲ್ಗೂ ಕರ್ಕೊಂಡು ಬರ್ತೀನಿ. ಓಕೆನಾ? ನೀವೇನ್ರಿ ಅವಳ ತಾಳಕ್ ನೀವ್ ಕುಡಿತಾ ಇದ್ದೀರಾ? ಓಕೆನಾ ಫ್ರೆಂಡ್? ಪಕ್ಕ ಪಕ್ಕ. ಪುಟ್ಟ, ಈ ತರ ಎಲ್ಲ ಹಠ ಮಾಡ್ಬೇಡ, ಆಗಲ್ಲ, ಕರ್ಕೊಂಡ್ ಬರಕ್ ಆಗಲ್ಲ, ಅರ್ಥ ಮಾಡ್ಕೋ. ನನ್ ಫ್ರೆಂಡ್ ಹೇಳಾಯ್ತು. ನನ್ನ ಜೊತೆ ಟೂನಾ? ಇಲ್ಲ ಇಲ್ಲ. ಗುಡ್ ಗರ್ಲ್. ಬಾಯ್ ಬಾಯ್. ನಾಯಿ ಕಣ್ಣು, ನರಿ ಕಣ್ಣು, ಹಂದಿ ಕಣ್ಣು, ಮಂದಿ ಕಣ್ಣು, ಟೀಚರ್ ಕಣ್ಣು, ನನ್ನ ಕಣ್ಣು, ಊರವ್ರ ಕಣ್ಣು, ಯಾರ ಕಣ್ಣು ನಮ್ ಪುಟ್ಟ ರಾಜ್ಕುಮಾರಿ ಮೇಲೆ ಬೀಳ್ಬಾರ್ದಪ್ಪ. ಅಜ್ಜಿ, ನಾನ್ ಮಾತಾಡಿದ್ದು ಸೀತಾಮುನ್ ಬಗ್ಗೆ. ಸೀತಾಮುನ್ಗೂ ದೃಷ್ಟಿ ತೆಗಿ. ಆಗ್ಲಿ, ಸಾಯಂಕಾಲ ನಿಮ್ಮಮ್ಮ ಬರ್ತಾಳಲ್ಲ, ಆಗ ಅವಳಿಗೂ ತೆಗಿಯೋಣ. ಈಗ ಇದ್ರಲ್ಲಿ 3 ಸಲ ತೂತು ತೂತು ಅನ್ನೋ. ಸಿಹಿ ಸಿಹಿ, ಆಟ ಆಡಕ್ ಬರ್ತೀಯಾ? ಹೋಮ್ವರ್ಕ್ ಕಣ್ಣು. ಪರವಾಗಿಲ್ಲ ಬಿಡು, ಆಟ ಆಡೋ ಟೈಮಲ್ಲಿ ಆಟ ಆಡಬೇಕು. ನೀನು ಹೋಮ್ವರ್ಕ್ ಮಾಡೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಈಗ ನೀನು ಹೋಗು. ಪಾಪ ನಮ್ಮ ಮುದ್ದಮ್ಮ ಇಷ್ಟು ಜಾಣೆ. ಇದನ್ನ ನೋಡಾದ್ರೂ ಆ ದೇವ್ರ ಕರುಣೆ ಬರಬಾರ್ದ? ನಮ್ಮ ಸೀತನ್ ಕಷ್ಟ ಬೇಗ ತೀರ್ಬೇಕಪ್ಪ. ಭಾರ್ಗವಿ, ಬಹುಶಃ ನೀನು ಅನ್ಕೊಂಡಾಗೆ ಎಲ್ಲ ಆಗಿದ್ದಿದ್ರೆ ಖುಷಿಯಾಗಿರ್ತಿದ್ಯೇನೋ. ಪಾಪ ಈಗ ನೋಡು, ಮುಖದಲ್ಲಿ ಸ್ಮೈಲ್ ಬೇರೆ ಇಲ್ಲ. ನಾನೀ ಕಾರ್ ಹತ್ತಿದ್ರೆ ಎಲ್ಲಿ ಗುರ್ರಂತೀಯೋ ಏನೋ, ಅದಕ್ಕೆ ಏನು ಮಾಡಲಿ ಅನ್ನೋ ಕನ್ಫ್ಯೂಷನಲ್ಲಿ ನಿಂತಿದ್ದೀನಿ ಅಷ್ಟೇ. ಬರಬೇಕಾದ್ರೆ ಒಟ್ಟಿಗೆ ಬಂದ್ವಲ್ಲ, ಹೋಗ್ಬೇಕಾದ್ರೆ ಬೇರೆ ಬೇರೆ ಹೋದ್ರೆ ಮಾವಯ್ಯ ಸುಮ್ಮನೆ ಕ್ವೆಶ್ಚನ್ಸ್ ಕೇಳ್ತಾರೆ. ಗಾಡಿ ಹತ್ತು. ಭಾರ್ಗವಿ, ಕಾರ್ ಹತ್ತು ಅಂತ ನಿನ್ನ ಬಾಯಾರ ಹೇಳಿದ್ಯಲ್ಲ, ಏನೋ ಒಂಥರ ಸಮಾಧಾನ ಆಯ್ತು. ನೀನು ಪಕ್ಕ ಕೂತ್ಕೊಳ್ಳೋ ಶೋಕಿ ನನಗಿಲ್ಲ. ಹಿಂದಿನ ಸೀಟಲ್ಲಿ ಕೂತು ನಿನ್ನನ್ನು ಡ್ರೈವರ್ ಮಾಡಿ ನನ್ನ ಲೆವೆಲ್ನ ಕಡಿಮೆ ಮಾಡ್ಕೊಳ್ಳ. ಅಲ್ಲ ಭಾರ್ಗವಿ, ಈಗೇನು ನನಗೆ ಡ್ರೈವರ್ಗಿಂತ ಜಾಸ್ತಿ ಬೆಲೆ ಕೊಡ್ತಿದ್ದೀನಿ ಅನ್ಕೊಂಡಿದ್ಯಾ? ಏ ಭಾರ್ಗವಿ, ತಮಾಷೆ ಕಣೆ. ನೋಡು, ಯಾರು ನೋಡದೇ ಇದ್ದಾಗಲೂ ಆಗಾಗ ಸ್ಮೈಲ್ ಮಾಡೋದನ್ನ ಕಲಿ, ಒಳ್ಳೇದು ಆರೋಗ್ಯಕ್ಕೆ. ಈಗ ಏನಾಯ್ತು ಅಂತ ಲೆಕ್ಕ? ಓಕೆ ಅಂತನಾ ಅಥವಾ ಓಕೆ ಅಲ್ವಾ? ಅಂದರೆ ಈ ನಿನ್ನ ಅಕಸ್ಮಾತಾಗಿ ಸಿಕ್ಕಿದ್ರಲ್ಲ ಫ್ರೆಂಡ್ಸು, ಅವರು ಮತ್ತೆ ಮನೆಗೆ ಬರ್ತಾರಾ? ಇನ್ನೊಂದು ಇನ್ನಿಂಗ್ಸ್ ಅಂದರೆ ಮತ್ತೇನಾದರೂ ಭೇಟಿ ಇದೆಯಾ? ಅಲ್ಲ, ಯಾರು ಸಪೋರ್ಟು ಇಲ್ಲದೆ ಸ್ಟಾರ್ಟಪ್ಪು, 1 BHK ಹೌಸು, ಸಖತ್ತಾಗಿ ಟ್ರೈನಿಂಗ್ ಆಗಿದೆ, ಸೂಪರ್. ಯಾಕೆ ಭಾರ್ಗವಿ ಹಾಗೆ ನೋಡ್ತಿದ್ಯಾ? ನಾನೇನಾದರೂ ತಪ್ಪು ಹೇಳ್ದ್ನಾ? ನಿನಗೆ ಗೊತ್ತಾಗಿದೆ ಅಂದಮೇಲೆ ಬೇರೆಯವ್ರಿಗೂ ಗೊತ್ತಾಗಿರುತ್ತಲ್ವಾ? ನನ್ನ ಹೆಂಡ್ತಿನ ನಾನು ಅರ್ಥ ಮಾಡ್ಕೊಂಡಷ್ಟು ಯಾರು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಹೇಳು? ಆದರೆ ಪಾಪ ನೀನು ಎಷ್ಟೇ ಬೌಲಿಂಗ್ ಮಾಡಿದ್ರು, ಅಂದರೆ ನೀನು ಎಷ್ಟೇ ಎಫರ್ಟ್ಸ್ ಹಾಕಿದ್ರು ರಾಮ್ ಅದಕ್ಕೆ ರಿಯಾಕ್ಟೇ ಮಾಡ್ತಿಲ್ವಲ್ಲ ಅಂತ. ರಿಯಾಕ್ಟ್ ಅಲ್ಲ, ಅವನು ನಿರ್ಧಾರನೇ ಮಾಡಿದ್ದಾನೆ.
ಮದುವೆ ಆಗಬಾರ್ದು ಅನ್ನೋ ನಿರ್ಧಾರ. ನಾನು ಈಗ ದೇವಲೋಕದಿಂದ ಅಪ್ಸರೇನ್ ಕರ್ಕೊಂಬಂದ್ರೂ ಅವನೊಪ್ಪಲ್ಲ. ಏನ್ ಭಾರ್ಗವಿ ಇದು? ಇಷ್ಟೇನಾ? ಭಾರ್ಗವಿಯ ಭೋರ್ಗರಥ ಇಷ್ಟು ಬೇಗ ಕೈ ಚೆಲ್ಲಿ ಸರೆಂಡರ್ ಆಗ್ಬಿಟ್ಯಾ? ನಾವು ಐ ಆಮ್ ಸರ್ಪ್ರೈಸ್. ನಾನು ತೋರಿಸಿದ ಇಬ್ರು ಹುಡುಗಿರು ಅವ್ನಿಗೆ ಇಷ್ಟ ಆಗಲಿಲ್ಲ ಅಂತಂದರೆ ಅದು ಹುಡುಗಿರಲ್ಲಿ ಕೊರತೆ ಇದೆ ಅಂತ ಅಲ್ಲ, ಅವನಿಗೆ ಮದುವೆ ಮೇಲೆ ಇರೋ ಅಸಡ್ಡೆ, ಪ್ರೀತಿ ಮಾಡದೆ ಮದುವೆ ಆಗಬಾರ್ದು ಅನ್ನೋ ಹಠ. ಆ ಹಠನ ಮುರಿಲೇಬೇಕಲ್ಲ. ರಾಮ್ ಮತ್ತೆ ಪ್ರೀತಿ ಮಾಡಲೇಬೇಕಲ್ಲ. ಮತ್ತೆ ಅವನ ಪ್ರೀತಿಲಿ ಬೀಳೋ ಹಾಗೆ ನಾನು ಮಾಡೇ ಮಾಡ್ತೀನಲ್ಲ. ಮತ್ತೇನ ಅಂದ್ರೆ ಹಿಂದೆ ನಮ್ಮ ರಾಮ್ನ ಲವ್ ಮಾಡಿ ಬಿಟ್ಟು ಹೋದ ಹುಡುಗಿನೂ ಇವಳೇ ತಯಾರು ಮಾಡಿರೋದು. ಡ್ರೈವರ್, ಗಾಡಿ ತೆಗಿ. ಇದು ನನ್ನ ಮನೆ, ಇದು ನಿನ್ನ ಮನೆ. ಈಗ ನಮ್ಮ ಮನೆಯಿಂದ ಆಫೀಸ್ಗೆ ಹೋಗಕ್ಕೆ ಒಂದು ದಾರಿ ಮಾಡ್ಕೊಳ್ಳೋಣ. ಬೇಡ ಬೇಡ, ನೀನು ಆ ಕಡೆಯಿಂದ ದಾರಿ ಮಾಡು. ನನ್ನ ಕಾರು ಆ ಕಡೆ ಹೋಗಲ್ಲ, ನಾನು ಇಲ್ಲಿಂದಾನೇ ಹೋಗ್ತೀನಿ. ನಾನು ಹೆಲಿಕಾಪ್ಟರ್ ಅಲ್ಲಿ ಹೋಗ್ತೀನಿ. ನೀನು ಅವತ್ತೇ ಹೋಗ್ಬೇಕಾಗಿತ್ತಲ್ಲ, ಇನ್ನೂ ಹೋಗಿಲ್ವಾ? ನಿಮ್ಮಮ್ಮ ನಿನ್ಗೆ ಸುಳ್ಳು ಹೇಳಿದ್ದಾರೆ, ನಿನ್ಗೆ ಹೆಲಿಕಾಪ್ಟರ್ ಸಿಗಲ್ಲ. ನಮ್ ಸೀತಮ್ಮ ಯಾವತ್ತೂ ಸುಳ್ಳು ಹೇಳಲ್ಲ. ನಾನು ಹೆಲಿಕಾಪ್ಟರ್ ಅಲ್ಲಿ ಹೋಗೇ ಹೋಗ್ತೀನಿ. ನಮ್ ಫ್ರೆಂಡ್ ನನ್ನ ಕರ್ಕೊಂಡು ಹೋಗ್ತಾರೆ. ಯಾವ ಫ್ರೆಂಡು? ನನ್ನ ಬೆಸ್ಟ್ ಫ್ರೆಂಡ್ ರಾಮ್. RAM, ರಾಮ್, ಆರ್ ಕ್ಯಾಪಿಟಲ್. ಅವ್ರು ಗೊತ್ತಾ ನಿನ್ಗೆ? ಅದೇ ನಿಮ್ ಮನೆಗೆ ಅವಾಗ ಬರ್ತಿರ್ತಾರಲ್ಲ ಅವ್ರಾ? ಅವ್ರು ಎಲ್ಲಿ ಕೆಲಸ ಮಾಡೋದು? ಸೀತಮ್ಮನ ಆಫೀಸಲ್ಲಿ. ನಂಗೆ ಗೊತ್ತಿತ್ತು ಇವ್ರದ್ದೇನೋ ನಡೀತಿದೆ ಅಂತ. ನೋಡಿ ಇವಾಗ ಬಾಯ್ ಬಿಡಿಸ್ತೀನಿ. ನಿಮ್ಮ ಅಮ್ಮನೂ ಮತ್ತೆ ಅವರು ಒಟ್ಟಿಗೆ ಕೆಲಸ ಮಾಡೋದಾ? ಅದಕ್ಕೆ ನಿಮ್ಮ ಮನೆಗೆ ಅವ್ರು ಅವಾಗ ಬರೋದಾ? ಆಹಾ, ಎಂತ ಹೆಂಗಸು! ಬೇರೆಯವ್ರ ಮನೆ ವಿಷಯದಲ್ಲಿ ಮೂಗು ತೂರ್ಸಕ್ಕೆ ಕಾಯ್ತಾ ಇರ್ತಾಳೆ. ಮಗುನ ಹೇಗೆ ಮಾತಾಡ್ಸ್ಬೇಕಂತನೂ ಗೊತ್ತಿಲ್ಲ. ಅವ್ರಿಗೆ ನಾನಂದ್ರೆ ತುಂಬಾ ಇಷ್ಟ. ನನ್ಗೂ ಅಷ್ಟೇ, ಅವ್ರಂದ್ರೆ ತುಂಬಾ ಇಷ್ಟ. ಅವ್ರು ಎಷ್ಟು ಒಳ್ಳೆಯವ್ರು ಗೊತ್ತಾ? ನೋಡುದ್ಯಾ, ಅವ್ನು ಬರೋದೇನು, ಇವ್ರಿಗೆ ತಂದು ಕೊಡೋದೇನು? ಸುಮ್ಮನೆ ಹೆಸರು ಫ್ರೆಂಡು ಅಂತ ಹೇಳೋದಷ್ಟೇ. ಇನ್ನು ನಮ್ಮ ಒಟ್ಟಾರಲ್ಲ ಅದೇನೇನು ನಡೆಯುತ್ತೋ ಏನೋ. ಪುಟ್ಟ, ಅವ್ರು ನಿನ್ಗೆ ಏನೇನ್ ತಂದು ಕೊಡ್ತಾರೆ? ಅಯ್ಯೋ, ಏನೇನ ತುಂಬಾ ಸಿಹಿ. ಒಂದ್ ಲೋಟ ಹಾಲು ಕುಡ್ಕೊಂಡು ಹೋಗು ಬಾ. ಅಜ್ಜಿ, ನನ್ಗೀಗ ಹಾಲು ಬೇಡ, ನಾನು ಆಟ ಆಡ್ಬೇಕು. ನೋಡು, ಮಾತಾಡಿ ನಿನ್ ಬಾಯೆಲ್ಲ ಒಣಗೋಗಿರುತ್ತೆ. ಇಲ್ಲಿ ನೀ ಚೆನ್ನಾಗಿ ಮಾತಾಡ್ತೀಯ ಅಂತ ಎಲ್ಲರೂ ನಿನ್ನ ಮಾತಾಡ್ಸ್ತಾ ಇರ್ತಾರೆ. ಬಾ, ನೀರಾರು ಕುಡ್ಕೊಂಡು ಹೋಗು. ಹೋಗು ಪುಟ್ಟ, ಅಜ್ಜಿ ಕರಿತಿದಾರಲ್ವಾ? ಅಜ್ಜಿ, ನಾನು ಆಮೇಲೆ ಕುಡಿತೀನಿ ಪ್ಲೀಸ್. ಸರಿ, ನೀ ಎಷ್ಟೊತ್ತಿಗೆ ಕುಡಿತೀಯೋ ಅಷ್ಟೊತ್ತಿಗೆ ಬಾ, ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ಶ್ರೇಯಸ್, ಹುಷಾರಾಗಿ ಆಡ್ಕೊಂಬಪ್ಪ. ಒಂಟಿ ಹೆಣ್ಣು ಕಷ್ಟದಲ್ಲಿದ್ದಾಳೆ ಅಂದರೆ ಹೆಗಲಾಗಕ್ಕಿಂತ ಹಳ್ಳಕ್ಕೆ ತಳ್ಳಕ್ಕೆ ಕಾಯ್ಕೊಂಡು ಕೂತಿರೋರೇ ಜಾಸ್ತಿ. ಪಾಪ ನಮ್ಮ ಸೀತಾ ಹೇಗೆ ನಿಭಾಯಿಸ್ತಾಳೋ ಏನೋ. ಈಗ ನಾನು ಹೋಗ್ಲಾ? ಇಲ್ಲ, ನೀನು ಆ ಕಡೆಯಿಂದ ಹೋಗು ಪ್ಲೀಸ್. ಇಲ್ಲಿ ಬಂದ್ ಕೆಲ್ಸನೂ ಆಗ್ಲಿಲ್ಲ, ಆಫೀಸ್ ಲಂಚ್ ಅಷ್ಟು ಮುಗ್ದೋಗಿರುತ್ತೆ. ಚರಂಡಿ ಸರ್ ನೋಡಿದ್ರೆ ಏನ್ ಹೇಳ್ತಾರೋ ಏನೋ. ಇಟ್ಸ್ ಓಕೆ, ಟೆನ್ಷನ್ ಮಾಡ್ಕೊಂಡ್ರೆ ಯೂಸ್ ಏನು? ನಾನಿದ್ದೀನಲ್ವಾ, ಜೊತೆಗೆ ಹೋಗ್ತಾ ಇದೀವಿ, ಆರಾಮಾಗಿ ಬನ್ನಿ, ಯಾರೇನು ಹೇಳಲ್ಲ. ಹೌದಂತೆ, ನೀವು ಬಾಸ್ ಹತ್ರ ಕೆಲಸ ಮಾಡ್ತೀರಾ ಅಷ್ಟೇ, ನೀವೇ ಬಾಸ್ ಅಲ್ಲ. ಬೇದ್ರೆ ಇದಕ್ಕೆ ಸಂಬಳ ಕಟ್ ಮಾಡ್ತಿದ್ರೆ ಸಾಕು. ಏನ್ರಿ ಹಾಗೆ ನೋಡ್ತಾ ಇದೀರಾ? ಆಟೋ ಹಿಡೀರಿ. ಆಟೋ ಹಿಡಿಬೇಕಾ? ಯೂಸಲ್ ಆಗಿ ಆಟೋ ಹತ್ಬೇಕಲ್ವಾ? ಓಹೋ, ಜೋಕ್. ಅದು ಕ್ಯಾಚ್. ಇದು ಆಟೋನೇ ಕಾಣಿಸ್ತಿಲ್ಲ. ಇಲ್ಲೇನೂ ಇಲ್ಲ, ನಿಮ್ಮ ಫೋನಲ್ಲಿ ಒಂದ್ಸಲ ಟ್ರೈ ಮಾಡಿ. ಫೋನ್ ಅಲ್ಲ, ಹೇಗೆ? ಆ್ಯಪ್ ನೋಡಿ ಬುಕ್ ಮಾಡ್ಬೇಕಷ್ಟೇ. ಆ್ಯಪ್ ನೋಡಿ ಬುಕ್ ಮಾಡ್ಬೇಕಾ? ಹಾ, ಅಲ್ಲಿ ನೋಡಿ ಆಟೋ ಬರ್ತಾ ಇದೆ, ಸ್ವಲ್ಪ ಹೋಗಿ.
ಎಕ್ಸ್ಕ್ಯೂಸ್ ಮೀ, ಆಟೋ ಆಟೋ. ಏನ್ರಿ ಇಷ್ಟೊಂದು ಜೋರಾಗಿ ಹೋಗ್ತೀರಾ? ಎಲ್ಲಾರ್ಗೂ ಡಿಸ್ಟರ್ಬ್ ಆದ್ರೆ ಕಷ್ಟ, ಸ್ವಲ್ಪ ನಿಧಾನ. ಲೈಫಲ್ಲಿ ಯಾವತ್ತೂ ಆಟೋನಿಗೆ ಹೋಗಿಲ್ವಾ ನೀವು? ಒಳ್ಳೆ ಆಟೋ ಆಟೋ ಆಟೋ, ಬನ್ನಿ ಬನ್ನಿ. ಅಣ್ಣ ಸ್ವಲ್ಪ ಬೇಗ ಹೋಗಿ. ಪರವಾಗಿಲ್ಲ, ಅಯ್ಯೋ ನಿಧಾನಕ್ಕೆ ಹೋಗಿ. ಸ್ಪೀಡಾಗಿ ಹೋದ್ರೆ ನಂಗೆ ಸ್ವಲ್ಪ ಭಯ ಆಗುತ್ತೆ. ಹೆಲಿಕಾಪ್ಟರ್ ಏನು ಭಯ ಪಟ್ಕೊಳ್ದೆ ಹಾಗೆ ಆರಾಮಾಗಿ ಕೂತಿದ್ರಿ, ಆಟೋನ್ ಹೋಗಕ್ಕೆ ಭಯನಾ ನಿಮ್ಗೆ? ಏನ್ ಮಹಾರಾಷ್ಟ್ರ ಮನೆ ತಂದೋ ತರ ಆಡ್ತಾ ಇದ್ದೀರಾ? ನೀವ್ ಬೇಗ ಹೋಗಿ, ನಮ್ಮ ಆಫೀಸಿಗೆ ಲೇಟ್ ಆಗ್ತಿದೆ. ಇದು ಯಾಕೋ ಓವರ್ ಆಯ್ತು ರೀ. ಇದುವರೆಗೂ ಆಟೋ ಇಂದ ಈಚೆಗಡೆ ಯಾರು ಬಿದ್ದಿರೋ ಕೇಸ್ ಬಂದಿಲ್ವಾ ಅಂತ. ಇಷ್ಟೊಂದು ಓಪನ್ ಸ್ಪೇಸ್ ಇದೆಯಲ್ವಾ, ಅದಕ್ಕೆ ಕೇಳಿದೆ. ಇಷ್ಟೆಲ್ಲ ಓಪನ್ ಇದೆ ಅಂತಂದ್ರೆ ಇಟ್ಗೆ ಕಟ್ಟಿ ಕ್ಲೋಸ್ ಮಾಡ್ಬೇಡಣ ಸರ್. ಅದು ಚಿಕ್ಕ ವಯಸ್ಸಿಂದ ಈ ಮೆರಿಗೋ ರೌಂಡು, ಜೈಂಟ್ ವೀಲು ಇದನ್ನೆಲ್ಲ ನೋಡಿದ್ರೆ ಸ್ವಲ್ಪ ನನಗೆ ಭಯ. ನಿಮ್ಮನ್ನ ಕಂಪೇರ್ ಮಾಡಿದ್ರೆ ನನ್ನ ಮಗಳೇ ಎಷ್ಟೋ ಪಾಲ್ ಮಾಸ್ತಿ. ಅಂದಾದೆ ಮನೆ ವಿಷಯ ಏನಾಯ್ತು? ಬ್ಯಾಂಕ್ನವ್ರನ್ನ ಮೀಟ್ ಮಾಡ್ಬೇಕಿತ್ತು, ಆದ್ರೆ ಆಗ್ಲಿಲ್ಲ. ಲೋನ್ ಜಾಸ್ತಿ ಇದೆ. ನಾನ್ ನಂಬಿರೋ ರಾಮ ಯಾವತ್ತೂ ನನ್ ಕೈ ಬಿಡಲ್ಲ. ನಾನು ಹೇಳಿದ್ದು ದೇವ್ರು ನಮ್ಮಪ್ಪಂಗೆ, ನನ್ ರಾಮಪ್ಪ. ಓ ಗಾಡ್. ಹಾ, ದೇವ್ರು. ನೀವು ಹೋಗಿ ಅಣ್ಣ ಬೇಗ, ಆಫೀಸಿಗೆ ಲೇಟ್ ಆಗ್ತಿದೆ. ಯಾರ ಜೀವ ಯಾರನು ಸೇರೋದು ಬಾಳ ತೀರ್ಮಾನ, ಅದನ್ನು ಮೀರಿ ಸಾಗದು ಈ ಜೀವನ.